ಆಗಿನ ಮಹಾಭಾರತ ಇರಲಿ, ಈಗಿನ ಭಾರತ ಇರಲಿ, ಕುರುಕ್ಷೇತ್ರದ ರಣರಂಗ ಇರಲಿ ಅಥವಾ ವರ್ಲ್ಡ್ ಕಪ್ ನ ಕ್ರಿಕೆಟ್ ಕ್ರೀಡಾಂಗಣ ಇರಲಿ, ಆಗಿನ ಚಕ್ರವರ್ತಿಯ ದಂಡಯಾತ್ರೆ ಇರಲಿ, ಈಗಿನ ಚುನಾವಣೆಯ ಮತ ಸಮರ ಇರಲಿ, ಯಾವುದೇ ಕಾರ್ಯಕ್ಕೂ ಚಕ್ರವ್ಯೂಹದಂತ ರಣತಂತ್ರ ಹೆಣೆಯೋದು ಬಹಳ ಮುಖ್ಯ. ಪ್ರಪಂಚದ ಬಹುತೇಕ ಸಮರಗಳು ಗೆಲ್ಲೋದು ಯುದ್ಧ ಭೂಮಿಯಲ್ಲ, ರಣತಂತ್ರ ರೂಪುಗೊಳ್ಳುವ ಮೆದುಳಲ್ಲಿ. ಯಾರು, ಯಾವಾಗ, ಎಲ್ಲಿ, ಹೇಗೆ, ಯಾಕೆ, ಏನ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವ ಆ ದಂಡನಾಯಕನ ಪ್ರತಿಯೊಂದು ನಡೆ, ಪ್ರತಿಯೊಂದು ಹೆಜ್ಜೆ ಎಷ್ಟು ಚಾಣಾಕ್ಷತನದಿಂದ ಕೂಡಿರುತ್ತೋ ಅದರ ಮೇಲೆ ಸೋಲು, ಗೆಲುವು, ಸಾವು, ಬದುಕು ನಿರ್ಧಾರ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರು ಇಂತಹ ಹಲವು ರಣತಂತ್ರಗಳನ್ನ ಹೆಣದ ಚಾಣಾಕ್ಷರು. ನಾಡಿನಲ್ಲಿದ್ದ ಸಣ್ಣ ಪುಟ್ಟ ಸರಗಳರು, ಡಕಾಯಿತಿಗಳಿಂದ ಹಿಡಿದು ಕಾಡಿನಲ್ಲಿದ್ದ ದಂತಚೋರ, ನರಹಂತಕ, ವೀರಪ್ಪನ್ವರೆಗೂ ಕದಿಮರಿಗೆ ಸಿಂಹ ಸ್ವಪ್ನದಂತಿದ್ದವರು ತಮ್ಮ ನಾಯಕತ್ವದಿಂದಲೇ ಎಲ್ಲರನ್ನೂ ಸದಬಡದ ರಿಯಲ್ ಹೀರೋ. ಸ್ವಾಗತಿಸಿ ಕರ್ನಾಟಕ ಪೊಲೀಸ್ ಇಲಾಖೆಯ ಹೆಮ್ಮೆಯ ಅಧಿಕಾರಿ ಶ್ರೀ ಶಂಕರ್ ಬಿದ್ರಿ ಅವರು. ಸರ್, ನೀವು ಚೇರ್ ಮೇಲೆ ಕೂರ್ಬೇಕು ಅಂತ ಬಹಳ ಜನ ಸಂದೇಶ ಕಳಿಸ್ತಾ ಇದ್ರು. ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವರು ಶಂಕರ್ ಮಹಾದೇವ ಬಿದ್ರಿ. ಹುಟ್ಟಿದ್ದು ಆಗಸ್ಟ್ 27, 1954 ಬೀಳಗಿ ತಾಲೂಕಿನ ಕಲಗಲಿ ಗ್ರಾಮದಲ್ಲಿ. ತಂದೆ ಮಹಾದೇವಪ್ಪ ಬಿದ್ರಿ, ತಾಯಿ ಗುರವ್ವ. ಈ ದಂಪತಿಯ 9 ಜನ ಮಕ್ಕಳಲ್ಲಿ ಇವರು ಮೊದಲನೆಯವರು. ಇವರ ತಮ್ಮಂದಿರು ಈಶ್ವರ್ ಬಿದ್ರಿ, ರಾಜಶೇಖರ್ ಬಿದ್ರಿ, ಕಾಡಪ್ಪ ಬಿದ್ರಿ, ಸಂಗಮೇಶ್ ಬಿದ್ರಿ ಹಾಗೂ ಸುಭಾಷ್ ಬಿದ್ರಿ. ಇವರ ತಂಗಿಯರು ಮಹಾನಂದ ಹತ್ತಿ, ಚಿತ್ರಾ ಶಿವನಗೌಡ, ಸಾವಿತ್ರಿ ತಂಬಾಕತ್ ಇವರ ಧರ್ಮಪತ್ನಿ ಡಾಕ್ಟರ್ ಉಮಾದೇವಿ ಬಿದ್ರಿ ಅವರು. ಇವರ ಮಗಳು ವಿಜಯಲಕ್ಷ್ಮಿ ಬಿದ್ರಿ IAS, ಇವರ ಮಗ ವಿಜಯೇಂದ್ರ ಬಿದ್ರಿ IPS. ಇವರ ಮುದ್ದಿನ ಮೊಮ್ಮಕ್ಕಳು ರಾಗ, ಅಮೋಘ ಹಾಗೂ ಅಭಿಜಾಯ್. 1971ರಿಂದ 75ರವರೆಗೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನಲ್ಲಿ ಟೆಲಿಫೋನ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಬಾಹ್ಯ ಅಭ್ಯರ್ಥಿಯಾಗಿ BA ಪದವಿ ಪಡೆದರು. ಇವರು 75ರಲ್ಲಿ KAS ಮಾಡಿ ಗುಲ್ಬರ್ಗಾದಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಾರೆ. 78ರಲ್ಲಿ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ IPSಗೆ ಆಯ್ಕೆಯಾಗಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರ್ತಾರೆ. ನಂತರ ಬೆಳಗಾವಿ, ಚಿತ್ತೂರು, ಮಂಡ್ಯ, ಚಿತ್ರದುರ್ಗ, ಬಳ್ಳಾರಿ ಹೀಗೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ತಮ್ಮ ಕಾರ್ಯಾವಧಿಯಲ್ಲಿ ಜೂಜು, ಮಡ್ಕ, ಹಫ್ತಾ ವಸೂಲಿ, ದರೋಡೆ, ರೌಡಿಸಂ ಹೀಗೆ ಅನೇಕ ಸಮಾಜ ಘಾತುಕ ಕೆಲಸಗಳಿಗೆ ಕಡಿವಾಣ ಹಾಕ್ತಾರೆ. ಪ್ರಮುಖವಾಗಿ ನಕ್ಸಲೈಟ್ ಕಾರ್ಯಾಚರಣೆ, ಮಹಾಲಕ್ಷ್ಮಿ ರೈಲು ಡಕಾಯಿತು ಪ್ರಕರಣ, ಈ ಪ್ರಕರಣಗಳಲ್ಲಿ ಚಾಣಾಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಾರೆ. 1993ರಿಂದ 96ರವರೆಗೆ ನಡೆದ ಕಾಡುಗಳ್ಳ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ STF ಕಮಾಂಡರ್ ಆಗಿ ಮಹತ್ತರವಾದ ಪಾತ್ರ ನಿರ್ವಹಿಸಿದವರು ಶ್ರೀ ಶಂಕರ್ ಬಿದ್ರಿ ಅವರು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಇವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ 2012ರಲ್ಲಿ ರಿಟೈರ್ ಆಗ್ತಾರೆ. ಇವರ ಸೇವೆಗೆ 1979 ಹಾಗೂ 91ರಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳ ಚಿನ್ನದ ಪದಕ, 1990ರಲ್ಲಿ ಆಂಧ್ರ ಪ್ರದೇಶ್ ಮುಖ್ಯಮಂತ್ರಿಗಳ ಶೌರ್ಯ ಪ್ರಶಸ್ತಿ, 91ರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಗ್ಯಾಲಂಟ್ರಿ ಗೋಲ್ಡ್ ಮೆಡಲ್, 96ರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಮೆರಿಟೋರಿಯಸ್ ಗೋಲ್ಡ್ ಮೆಡಲ್, 2003ರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಗೋಲ್ಡ್ ಮೆಡಲ್, 2011ರಲ್ಲಿ ಫಸ್ಟ್ ಬಾರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಗ್ಯಾಲಂಟ್ರಿ ಗೋಲ್ಡ್ ಮೆಡಲ್ ತಮ್ಮದಾಗಿಸಿಕೊಂಡು 4 ಬಾರಿ ರಾಷ್ಟ್ರಪತಿಗಳ ಚಿನ್ನದ ಪದಕ ಪಡೆದ ಕರ್ನಾಟಕದ ಏಕೈಕ ಪೊಲೀಸ್ ಅಧಿಕಾರಿ ಶ್ರೀ ಶಂಕರ್ ಬಿದ್ರಿ ಅವರು. So this weekend is with ಶ್ರೀ ಶಂಕರ್ ಬಿದ್ರಿ ಅವರು. Yes sir.
ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ನಿಮ್ಮ ಜೀವನದ ಹೈಲೈಟ್ಸ್ ಏನೇನು, ಯಾರು ಮುಖ್ಯವಾದ ಪಾತ್ರ ವಹಿಸಿದ್ರು ಅವ್ರನ್ನೆಲ್ಲ ನಿಮ್ ಮತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ ರಿಮೈಂಡ್ ಮಾಡ್ತೀವಿ. ಸೊ ನಮ್ಮ ರಿಸರ್ಚ್ ಟೀಮ್ ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಸರ್. ಒಂದು ರಿಪೋರ್ಟ್ ಸಿಕ್ಕಿದೆ. ಇದನ್ನ ಒಂದು ಹೈಸ್ಕೂಲ್ ಹುಡುಗಿ ಕಳ್ಸಿದ್ಲು. ಸೊ ನಾವು ಇದನ್ನ ಅನ್ಕೊಂಡಿದ್ವಿ, ಏನದು ಅರ್ಥ ಆಗ್ಲಿಲ್ಲ. ನಾವು ನಮ್ಮ ಇನ್ವೆಸ್ಟಿಗೇಷನ್ ಮೈಂಡ್ ಅಲ್ಲಿ ಹಾಕಿದ್ವಿ. ಆ ಕಡೆ ನೋಡಿದ್ವಿ, ಶಂಕರ್ ಅಂತ ಗೊತ್ತಾಯ್ತು. ಈ ಕಡೆ ಇದೇನು ಅಂತ ನಾವು ಯೋಚಿಸ್ತಾ ಇದೀವಿ ಸರ್. ಬಿದ್ರಿ. ಎಸ್, ಬಿದ್ರಿ ಸರ್. ಈ ಬಿದ್ರಿ ಕಲೆ ನಮಗೆ ಗೊತ್ತು, ಬಟ್ ನಿಮಗಿರುವಂತ ಈ ಬಿದ್ರಿ ಅನ್ನೋ ಸರ್ ನೇಮ್ ಎಲ್ಲಿಂದ ಬಂತು, ಯಾವ ತರ ಸರ್ ಅದು? ನಮ್ಮ ಮಣಿತನದವರು ಕೃಷ್ಣಾ ನದಿ ದಂಡೆ ಮೇಲೆ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ಬಿದಿರಿ ಗ್ರಾಮದಿಂದ ಬಂದು ಅದೇ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ಸುಮಾರು ಶತಮಾನಗಳ ಹಿಂದೆ ನೆಲೆಸಿದ್ರು. ಅದರಿಂದಾಗಿ ನಮ್ಗೆ ಬಿದಿರಿಯವರು ಅಂತ ಹೆಸರು ಬಂದಿದೆ. ಓಕೆ ಸರ್, ನಿಮ್ಮಮ್ಮ ಒಂದು ಜವಳಿ ಅಂಗಡಿ ಇಟ್ಟಿದ್ರಂತೆ. ನಮ್ಮ ತಾಯಿ ಸ್ತ್ರೀಧನದಿಂದ ಅವಳು ಸ್ವಲ್ಪ ಎಮ್ಮೆ ಹಸು ಖರೀದಿ ಮಾಡೋರಿಗೆ ಬಡ್ಡಿಯಿಂದ ಸಾಲ ಕೊಡ್ತಿದ್ಲು. ಅವಳ ಕಡೆಯಿಂದ ಸುಮಾರು ಒಂದು 10,000 ರೂಪಾಯಿ ಸಾಲ ತೆಗೆದುಕೊಂಡು ಒಬ್ರು ಬಟ್ಟೆ ಅಂಗಡಿ ಹಾಕಿದ್ರು. ಅವ್ರಿಗೆ ಭಾರಿ ಲಾಭ ಆಗಿತ್ತು. ಅದಕ್ಕೆ ಅವಳು ನಾನು SLC ಪಾಸ್ ಆದ ಕೂಡಲೇ ನಾನು ಸಹಿತ ಬಟ್ಟೆ ವ್ಯಾಪಾರ ಮಾಡ್ಬೇಕಂತ ನಮ್ಮವನ ಆಸೆ ಆಗಿತ್ತು. ಆದ್ರೆ ನನಗೆ SLC ಅಲ್ಲಿ 87ಗಿಂತಲೂ ಹೆಚ್ಚು ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿತ್ತು. ಹಾಗಾಗಿ ಎಲ್ಲರೂ ಒತ್ತಡದಿಂದ ನನಗೆ PUC ಗೆ ನಿಪಾನಿ ಕಳಿಸಿದ್ಲು. ರೈಟ್. ನಿಮ್ಮ ಅಜ್ಜಂದ್ರೆಲ್ಲ ಕೃಷಿ ಮಾಡ್ತಿದ್ರಂತೆ, ಆದ್ರೆ ನಿಮ್ಮಪ್ಪ ನೇಕಾರ ಸೊಸೈಟಿಯಲ್ಲಿ. ಹೌದು, ನಮ್ಮ ಅಜ್ಜ ಮಾಲಿಂಗಪ್ಪ ಮತ್ತು ಅವರ ಅಣ್ಣ ಬಸಲಿಂಗಪ್ಪ ಇಬ್ರು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ನಮ್ಮ ತಂದೆ ಅವರು ಸುಮಾರು 8ನೇ ಅಭ್ಯಾಸ ಮಾಡಿದ ಮೇಲೆ ಸೋಮನಾಥ್ ವೀವರ್ಸ್ ಕೋಆಪರೇಟಿವ್ ಸೊಸೈಟಿಗೆ ಕಾರ್ಯದರ್ಶಿಯಾಗಿ ಸೇರ್ಕೊಂಡ್ರು. ಅಲ್ಲೇ ಸುಮಾರು ಒಂದು 25 ವರ್ಷ ಕೆಲಸ ಮಾಡಿದ್ರು. ಬಾಲ್ಯ ಆದ್ಮೇಲೆ ಸರ್, ನಮ್ದೆಲ್ಲರ ಬಾಲ್ಯ ಕಳೆಯೋದು ಆಟದಲ್ಲಿ ಅಥವಾ ಪಾಠದಲ್ಲಿ ಅಥವಾ ಊಟದಲ್ಲಿ. ನಿಮ್ಮ ಪ್ರಯಾರಿಟಿ ಯಾವ್ದಲ್ಲಿತ್ತು? ಯಾವ್ದ್ರ ಕಡೆ ಒಲವಿತ್ತು ನಿಮಗೆ? ಆಟ? ನಾನು ಚಿಕ್ಕಂದಿನಲ್ಲಿದ್ದಾಗ ಸುಮಾರು 4 ವರ್ಷದವನಿದ್ದಾಗ ಬಹಳ ಕಿಲಾಡಿ ಇದ್ದೆ ಅಂತ ತಿಳ್ಕೊಂಡು ನನಗೆ 4ನೇ ವರ್ಷಕ್ಕೆ ಶಾಲೆಗೆ ಹಾಕಿದ್ರು. ನಾನು 1ರಿಂದ 4ನೇ ಕ್ಲಾಸ್ ವರೆಗೆ ಅಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಿಲ್ಲ. ಹೆಚ್ಚಾಗಿ ಆಟ ಆಡೋದು, ಸ್ವಿಮ್ಮಿಂಗು ಮತ್ತು ದಪಾದುಪಿ ಆಟ ಆಡೋದು, ಇದರಲ್ಲೇ ನಾ ಮಗ್ನ ಆಗಿದ್ದೆ. ಆದ್ರೆ 4ನೇ ಕ್ಲಾಸ್ ಮುಗಿದ ಮೇಲೆ ಅಭ್ಯಾಸದ ಬಗ್ಗೆ ಬಹಳ ಗಮನ ಹೋಯ್ತು. 5ನೇ ಕ್ಲಾಸಿನಿಂದ ನಾನು ಹೆಚ್ಚು ಕಡಿಮೆ ನಾನು ವಿದ್ಯಾಭ್ಯಾಸ ಮುಗಿಯುವವರೆಗೆ ಯಾವಾಗ್ಲೂ ಸ್ಕೂಲ್ಗೆ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದೆ. 5ನೇ ಕ್ಲಾಸಿಂದ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಎಲ್ಲ ಈ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್, ಟರ್ಮಿನಲ್ ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಟೀಚರು ನಂದೊಬ್ಬಂದು ಪೇಪರ್ ಚೆಕ್ ಮಾಡ್ತಾ ಇದ್ರು. ಉಳಿದವರು ಎಲ್ಲರೂ ಪೇಪರ್ ಚೆಕ್ ಮಾಡೋ ಜವಾಬ್ದಾರಿ ನನಗೆ ಕೊಡ್ತಾ ಇದ್ರು. ನಿಮ್ಮಮ್ಮ ನಿಮ್ಮನ್ನೆಲ್ಲ ಪ್ರವಚನಗಳಿಗೆಲ್ಲ ಕರ್ಕೊಂಡು ಹೋಗೋರಂತೆ, ಹಾಗಾಗಿ ನಿಮಗೆ ಬಹಳ ಇಂಟ್ರೆಸ್ಟ್ ಓದಲ್ಲಿ ಅಂತ. ನಾವು ಚಿಕ್ಕವರಿದ್ದಾಗ ಈ ನವಕಲ್ಯಾಣ ಮಠದ ಕುಮಾರಸ್ವಾಮೀಜಿ ಅವರು ನಮ್ಮಲ್ಲಿ ಬಂದು ಪ್ರವಚನ ಮಾಡ್ತಾ ಇದ್ರು. ಅವಾಗ ಎಲ್ಲಾ ಪ್ರವಚನಗಳಿಗೆ ನಮ್ಮ ತಾಯಿ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ಲು. ಮತ್ತು ಶ್ರಾವಣದಲ್ಲಿ ಅಲ್ಲಲ್ಲಿ ಪುರಾಣಗಳು ನಡೀತಾ ಇದ್ವು, ಅಲ್ಲಿಯೂ ಕರ್ಕೊಂಡು ಹೋಗ್ತಾ ಇದ್ಲು. ಮತ್ತು ನವಕಲ್ಯಾಣ ಮಠದ ಸ್ವಾಮೀಜಿ ಅವರು ನನಗೆ ಸುಮಾರು ಒಂದು 100 ಪೇಜ್ ಬುಕ್ ಕೊಟ್ಟು ಅದರಲ್ಲಿ ಹೇ ಪ್ರಭು ಪ್ರಸೀದ ಓಂ ಅಂತ ಒಂದು ಬೀಜ ಮಂತ್ರ ಏನಿದೆ ಅದನ್ನ ಬರಿಬೇಕು ಅಂತ ಹೇಳಿದ್ರು. ನಾನು ಸುಮಾರು 1 ಲಕ್ಷ ಸಲ ಮಂತ್ರವನ್ನು ಬರೆದಿದ್ದೆ. 1 ಲಕ್ಷ? ಹೌದು. ಅವಾಗ